ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನೈಲಾನ್ ಸಬ್ಬಕ್ಕಿಯಲ್ಲಿ ಸಣ್ಣ ಸಣ್ಣದಾಗಿ ವೆಜಿಟೇಬಲ್ ಕಟ್ ಮಾಡಿ ಮತ್ತು ಸ್ವಲ್ಪ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಈ ರೀತಿ ಹಾಕಿ ನಾನು ಉಪ್ಮಾ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನಾನು ಚಿತ್ರಾನ್ನ ಕೂಡ ಮಾಡಿದ್ದೀನಿ ನೈಲಾನ್ ಸಬ್ಬಕ್ಕಿಯಲ್ಲಿ. ಬನ್ನಿ ಇದನ್ನು ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಸಬ್ಬಕ್ಕಿನ ರಾತ್ರಿ ನೆನೆಗೆ ಹಾಕಬೇಕು. ನಾನು ನೆನೆಗೆ ಹಾಕಿ ಇಟ್ಕೊಂಡಿದ್ದೀನಿ ರೆಡಿಯಾಗಿ. ರಾತ್ರಿ ನೆನೆಗೆ ಹಾಕಿಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲಿ ನಮಗೆ ಉಪ್ಮಾ ರೆಡಿ ಆಗುತ್ತೆ. ಬನ್ನಿ ಇದನ್ನು ಮಾಡೋಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಸೊ ನಾವು ಸ್ವಲ್ಪ ಮಸಾಲೆ ಹಾಕೋದ್ರಿಂದ ಮಸಾಲೆನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಬೇಕಾದರೆ ಗರಂ ಮಸಾಲೆ ಹಾಕೋಬೋದು, ಇಲ್ಲಾಂದರೆ ನಾವು ಗರಂ ಮಸಾಲ ಪೌಡ್ರನ್ನ ಆಮೇಲೆ ಯೂಸ್ ಮಾಡ್ಕೋಬೋದು. ನಾನು 3 ಐಟಮ್ ಮಾತ್ರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಬನ್ನಿ ಇದನ್ನು ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ಮೊದಲು ಎಣ್ಣೆ ಹಾಕೋತೀನಿ. ತುಂಬ ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಬಟ್ ನಮಗೆ ತರಕಾರಿ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಕ್ಕೆ ಮಾತ್ರ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕೋಬೇಕು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸೊ ಸಾಸಿವೆ ಸಿಡ್ದಾಗಿದೆ. ಈಗ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋತೀನಿ. ಈರುಳ್ಳಿ ಒಂದು ಸ್ವಲ್ಪ ಅರ್ಧ ಹುರ್ಕೋಬೇಕು, ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಅರ್ಧ ಹುರ್ಕೊತೀನಿ. ಈಗ ಕ್ಯಾರೆಟ್ ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೆರಡು ಸೆಕೆಂಡ್ ಹುರ್ಕೊಂಡು ನಾವು ತರಕಾರಿ ಹಾಕ್ತಾ ಇರಬೇಕು. ನಾವು ಮಸಾಲೆ ತರಕಾರಿಗೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು. ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಸಣ್ಣದಾಗಿ ಅದನ್ನು ಹಾಕ್ಕೋಬೇಕು. ಜೊತೆಗೆ ಹಸಿ ಬಟಾಣಿ, ಸೊ ಆಲೂಗಡ್ಡೆ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಇಟ್ಕೊಂಡಿದ್ದೀನಿ, ಕಪ್ಪಗಾಗ್ಬಿಡುತ್ತೆ ಅಂತ. ಸೊ ಇದನ್ನು ನೀರು ತೆಗೆದು ಹಾಕ್ಕೊಡ್ತೀನಿ. ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಈಗ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ ಕೂಡ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋತೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅವ್ರವ್ರ ಟೇಸ್ಟಾಗಿ ಹಾಕ್ಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ತರಕಾರಿಗೆ ಮತ್ತು ನಾವು ಎಷ್ಟು ಸಬ್ಬಕ್ಕಿ ಹಾಕ್ತೀವೋ ಆ ಅಳತೆಯಿಂದ ನಾವು ಉಪ್ಪನ್ನು ಹಾಕ್ಕೋಬೇಕು. ಅರ್ಧ kg ಸಬ್ಬಕ್ಕಿ ಅಷ್ಟು ಹಾಕ್ಕೊಂಡು ನೆನೆಗೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೋತೀನಿ. ನಾನು ಮನೆಯಲ್ಲೇ ಮಾಡಿರುವಂಥ ಈ ಗರಂ ಮಸಾಲ ಪೌಡ್ರ್ ನಾನು ರೆಸಿಪಿಯಲ್ಲಿ ಕೂಡ ಹಾಕಿದ್ದೀನಿ, ಸೊ ಅದನ್ನು ನೋಡ್ಬೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಎಣ್ಣೆಯಲ್ಲೇ ನಾವು ಫ್ರೈ ಮಾಡೋದ್ರಿಂದ ಇದರಲ್ಲೇ ಮುಚ್ಚಿಡಬೇಕಾಗುತ್ತೆ. ಸೊ ಹಾಗೆ ನಾನು ಕಮ್ಮಿ ಉರಿ ಮಾಡಿಬಿಟ್ಟು ಮುಚ್ಚಿಡ್ತೀನಿ.
ಈಗ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಮತ್ತು ಒಂದು 2 ನಿಮಿಷ ದಮ್ಮಿಗಿಡ್ತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಪೂರ್ತಿ ಬಗ್ಸ್ಕೊಂಡಿಲ್ಲ, ಸ್ವಲ್ಪ ನೀರಿದೆ, ಯಾಕೆಂದರೆ ನಮಗೆ ಇದು ದಮ್ ಬರಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಬಿಟ್ಟಿದ್ದೀನಿ. ಇದನ್ನು ಹಾಕ್ಕೋಬೇಕು. ಈಗ ಸಬ್ಬಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಕಮ್ಮಿ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲೇ ಇರಬೇಕು, ತುಂಬ ಉರಿ ಜಾಸ್ತಿ ಇರಬಾರ್ದು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಈಗ ಮುಚ್ಚಿಡ್ತೀನಿ. ದಮ್ ಬರಬೇಕು, ದಮ್ ಬರೋವರೆಗೂ ನಾವು ಈ ಥರ ಮುಚ್ಚಿಡ್ತೀವಿ. ತುಂಬ ಕಮ್ಮಿ ಉರಿಯಲ್ಲಿ ಇಡಬೇಕು. ಮಧ್ಯೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಸೊ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದ್ಸಲ ಮುಚ್ಚಿಡಬೇಕು. ಕಮ್ಮಿ ಉರಿಯಲ್ಲೇ ಇಡಬೇಕು. ಸೊ ಈಗ ಆಗಿದೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಸಬ್ಬಕ್ಕಿ ನೋಡಿದ್ರೆ ಸಾಫ್ಟಾಗಿರುತ್ತೆ ನೋಡಿ, ಪೂರ್ತಿ ಬೆಂದಿದೆ. ಸಾಕು, 2 ನಿಮಿಷ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ 1-2 ನಿಮಿಷ ಮುಚ್ಚಿಬಿಟ್ಟು ಇದನ್ನು ಮಾಡ್ಕೊಂಬಿಟ್ರೆ ಬೇಗ, ತುಂಬ ಬೇಗ ಬೇಯುತ್ತಿದ್ದು. ದಮ್ಮಿಗೆ ಮಾತ್ರ ಸ್ವಲ್ಪ ನೀರಿರಬೇಕು ನಾವು ಹಾಕುವಾಗ. ಆಗಿದೆ ನೋಡಿ, ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಲಿಂಬೆಹಣ್ಣು ರಸ ಹಾಕೋತೀನಿ. ಲಿಂಬೆಹಣ್ಣು ರಸ ಹಾಕೋದ್ರಿಂದ ಒಳ್ಳೆ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೈಲಾನ್ ಸಬ್ಬಕ್ಕಿ ವೆಜಿಟೇಬಲ್ ಉಪ್ಮಾ ತಯಾರಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಏನು ಅಂಟು ಆಗೋಲ್ಲ, ನೀಟಾಗಿರುತ್ತೆ. ನಮ್ಮ ನೈಲಾನ್ ಸಬ್ಬಕ್ಕಿ ಹಾಕೋದ್ರಿಂದ ಅಂಟೇನು ಬರೋಲ್ಲ. ನಾವು ಕಡಲೆ ಹಿಟ್ಟು ಎಂಥದ್ದು ಹಾಕೋದು ಬೇಡ. ಈ ರೀತಿ ನಾವು ತರಕಾರಿನ ಸಣ್ಣ ಹೆಚ್ಚಿಕೊಂಡು ಗರಂ ಮಸಾಲ ಪೌಡ್ರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನಮಗೇನು ಬೇಕು ಮಸಾಲೆನ ರುಬ್ಕೊಂಡು ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ನಾನು ಗರಂ ಮಸಾಲಾನ ಅದರಲ್ಲಿ ಹಾಕಿಲ್ಲ, ಬಾಯಿಗೆ ಸಿಗುತ್ತೆ ಅಂತ. ಈ ರೀತಿ ಗರಂ ಮಸಾಲ ಪೌಡ್ರ್ ಹಾಕೊಂಡ್ಬಿಟ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾಯಿರಿ.